ಒಮ್ಮೆ ಯೋಚಿಸಿ, ನೀವು ಪ್ರತಿಯೊಬ್ಬರಿಗೂ ನಿಮಗಿರುವ ಎಲ್ಲವನ್ನೂ ಕೊಟ್ಟು ಸಹಾಯ ಮಾಡ್ತೀರಾ, ಅವರ ಕಣ್ಣೀರನ್ನ ಒರೆಸೋಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀರಾ. ಆದರೆ ದಿನದ ಕೊನೆಗೆ ನೀವು ಮಾತ್ರ ಸಂಪೂರ್ಣ ಒಂಟಿಯಾಗಿ ನಿಮ್ಮನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಭೀಕರ ನೋವಲ್ಲಿ ಕುಳಿತಿರ್ತೀರಾ, ಹೌದಲ್ವಾ? ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಮೀನರಾಶಿಯಂದ್ರೆ ಕೇವಲ ಸೈಲೆಂಟ್ ಆಗಿರೋ ಮೀನಲ್ಲ, ಅದರೊಳಗೆ ಇಡೀ ಅಟ್ಲಾಂಟಿಕ್ ಮಹಾಸಾಗರದಷ್ಟು ಆಳವಾದ, ಯಾರಿಗೂ ಕಾಣದ ಭಾವನೆಗಳ ಪ್ರಪಂಚವೇ ಇದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನ ಭೇದಿಸಲಿದ್ದೇವೆ. ಮೀನರಾಶಿಯವರು ಯಾಕೆ ಹಠಾತ್ನೆ ಎಲ್ಲರ ಸಂಪರ್ಕ ಕಡಿದುಕೊಂಡು ಕತ್ತಲ ಕೋಣೆಯಲ್ಲಿ ಏಕಾಂಗಿಯಾಗಿ ಇರೋಕೆ ಇಷ್ಟಪಡ್ತಾರೆ ಅಂತ ನೀವ್ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರಿದನ್ನ ನೋಡಿ ಇವರಿಗೆ ತುಂಬಾ ಅಹಂಕಾರ ಅಥವಾ ನಾವೆಲ್ಲ ಅಂದ್ರೆ ದ್ವೇಷ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಾ? ಇಲ್ಲಿ ನಿಜವಾದ ಸತ್ಯ ಶುರುವಾಗತ್ತೆ. ಇದು ಕೋಪ ಅಲ್ಲ, ಅಹಂಕಾರವೂ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಭಯಾನಕ ಸತ್ಯ. ಮತ್ತೊಂದು ಅಚ್ಚರಿಯ ವಿಷಯ ಅಂದ್ರೆ ಇದೇ ಅವರ ಅತಿದೊಡ್ಡ ಸೂಪರ್ ಪವರ್ ಕೂಡ ಹೌದು. ಬನ್ನಿ, ಈ ಏಕಾಂತದ ಹಿಂದಿರೋ ಅಸಲಿ ಕಥೆಯನ್ನ ನೋಡೋಣ. ಮೀನರಾಶಿಯವರ ಆಳವಾದ, ಹೇಳಿಕೊಳ್ಳಲಾಗದ ನೋವನ್ನ ಅರ್ಥ ಮಾಡಿಕೊಳ್ಳೋದು ಇವತ್ತು ನಮ್ಗೆ ಬಹಳ ಮುಖ್ಯ. ಅವರು ಸಮಾಜದಿಂದ ಹೀಗೆ ದಿಢೀರ್ನೆ ದೂರ ಉಳಿಯೋದಕ್ಕೆ ಕಾರಣ ಅವರ ಹಠ ಅಲ್ಲ, ಇದು ಅವರ ಭಾವನಾತ್ಮಕ ಉಳಿಯು, ಅಂದ್ರೆ ಎಮೋಷನಲ್ ಸರ್ವೈವಲ್. ಪ್ರಪಂಚದ ಕಠೋರವಾದ ನಕಾರಾತ್ಮಕತೆಯಿಂದ, ಕೆಟ್ಟ ದೃಷ್ಟಿಗಳಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಅವರೆಡೆ ಕೊಟ್ಟಿರೋ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದು. ಈ ರಹಸ್ಯ ಗೊತ್ತಾದ್ರೆ ನೀವೇ ಆಶ್ಚರ್ಯಪಡ್ತೀರಾ. ಈಗ ಮೊದಲನೇ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಸ್ಪಂಜು ಮತ್ತು ಒಂಟಿತನ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೀನರಾಶಿ ಜಲತತ್ವವನ್ನು ಹೊಂದಿರೋ ಕೊನೆಯ ರಾಶಿ. ಜಲತತ್ವ ಅಂದ್ರೆ ಏನು ಗೊತ್ತಾ? ಇದು ವಿಪರೀತ ಸಂವೇದನಾಶೀಲತೆ ಮತ್ತು ಅತೀವ ಆಧ್ಯಾತ್ಮಿಕತೆಯ ಸಂಕೇತ. ಅಂದ್ರೆ ಇವರು ತಮ್ಮ ಸುತ್ತಮುತ್ತ ನಡೆಯೋ ಪ್ರತಿಯೊಂದು ಸಣ್ಣ ವಿಚಾರವನ್ನು, ವೈಬ್ರೇಷನನ್ನ ಬಹಳ ಆಳವಾಗಿ ಅನುಭವಿಸ್ತಾರೆ. ಪಕ್ಕದಲ್ಲಿ ಯಾರಾದರೂ ದುಃಖದಲ್ಲಿದ್ರೆ ಆ ನೋವು ಇವರಿಗೆ ಅರಿವಿಲ್ಲದೆಯೇ ಇವರ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಒಣಗದ ಸ್ಪಂಜು ನೀರನ್ನ ಹೇಗೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೋ ಹಾಗೆಯೇ ಮೀನರಾಶಿಯವರು ಇತರರ ನೆಗೆಟಿವ್ ಎನರ್ಜಿಯನ್ನ, ನೋವನ್ನ ಹೀರ್ಕೊಳ್ತಾರೆ. ಇದೇ ಅವರ ದೊಡ್ಡ ಶಕ್ತಿ, ಜೊತೆಗೆ ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಕೆಲವೊಮ್ಮೆ ಇವರು ತುಂಬಾ ಜನರ ಮಧ್ಯೆ ಇದ್ದಾಗ ಸುಮ್ನೆ ಕೂತಿದ್ರೂ ವಿಪರೀತ ದಣಿದಂತೆ ಫೀಲ್ ಮಾಡ್ತಾರೆ. ಯಾಕೆ ಅಂತ ಗೊತ್ತೇ? ಇದು ಖಂಡಿತ ಫಿಸಿಕಲ್ ಆಯಾಸ ಅಲ್ಲ, ಇದು ಅಕ್ಷರಶಃ ಇಮೋಷನಲ್ ಬರ್ನ್ಔಟ್, ಅಂದ್ರೆ ಭಾವನಾತ್ಮಕ ಬಳಲಿಕೆ. ಜನರ ಮುಖ ನೋಡಿದ ತಕ್ಷಣ ಅವರು ಸುಳ್ಳು ಹೇಳ್ತಿದ್ದಾರಾ ಅಥವಾ ನಿಜಾನಾ ಅಂತ ಪತ್ತೆ ಹಚ್ಚೋ ಶಕ್ತಿ ಇವರಲ್ಲಿದೆ. ಈ ನಿರಂತರ ಪ್ರಕ್ರಿಯೆ ಇವರ ಎನರ್ಜಿಯನ್ನೇ ಹೀರ್ಬಿಡುತ್ತೆ. ಅದಕ್ಕೆ ಅವರು ಜನರಿಂದ ದೂರ ಹೋಗೋದು. ಇದು ದ್ವೇಷದಿಂದ ಅಲ್ಲ, ಬದಲಾಗಿ ತಮ್ಮನ್ನ ತಾವು ಈ ಎಮೋಷನಲ್ ಬರ್ನ್ಔಟ್ನಿಂದ ಕಾಪಾಡಿಕೊಳ್ಳಕ್ಕಿರೋ ಒಂದೇ ದಾರಿ ಅನ್ನೋ ಕಾರಣಕ್ಕೆ. ಇವರ ಪ್ರತಿಯೊಂದು ಗುಣದ ಹಿಂದಿಯಲ್ಲೂ ಬ್ರಹ್ಮಾಂಡದ ಒಂದೊಂದು ದೊಡ್ಡ ಶಕ್ತಿ ಅಡಗಿದೆ. ಇವರ ಆಳವಾದ ಭಾವನೆಗಳು ಆ ಜಲತತ್ವದಿಂದ ಬಂದ್ರೆ. ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವ ಆ ಮುಗ್ಧತೆ ಗುರುಗ್ರಹದಿಂದ ಬರುತ್ತೆ. ಸಮಾಜದಿಂದ ದೂರ ಸರಿಯೋದು ಕೇವಲ ಆತ್ಮರಕ್ಷಣೆಯ ತಂತ್ರ. ಆದ್ರೆ ಭವಿಷ್ಯವನ್ನ ಮುಂಚೆಯೇ ಗ್ರಹಿಸೋ ಆ ಅದ್ಭುತ ಶಕ್ತಿ ಅವರ 12ನೇ ಮನೆಯಿಂದ ಬರುತ್ತೆ. ಈ ಎಲ್ಲ ನಿಗೂಢ ಅಂಶಗಳು ಒಟ್ಟಾಗಿ ಸೇರಿಯೇ ಕೃತಜ್ಞ ಜನರಿಂದ ಸಂಪೂರ್ಣವಾಗಿ ದೂರ ಸರಿಯುವಂತೆ ಇವರ ಆತ್ಮವನ್ನೇ ಒತ್ತಾಯಿಸುತ್ತೆ. ಮುಂದಿನ ಹಂತಕ್ಕೆ ಹೋಗೋಣ. ಇದು 12ನೇ ಮನೆಯ ಗುಪ್ತ ರಹಸ್ಯ. ಇಲ್ಲಿ ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗತ್ತೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಮೀನರಾಶಿ ಕಾಲಪುರುಷನ 12ನೇ ಮನೆಯನ್ನ ಪ್ರತಿನಿಧಿಸುತ್ತೆ. ಇದನ್ನ ವ್ಯಯಭಾವ ಅಂತ ಕೂಡ ಕರೀತಾರೆ. ಗುರುಗ್ರಹದ ಆಧಿಪತ್ಯದಲ್ಲಿರೋ ಈ ಮನೆ ಇವರನ್ನ ಭೌತಿಕ ಪ್ರಪಂಚಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ಬಹಳ ವೇಗವಾಗಿ ಸೆಳೆಯುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಇದೆ. ಇದೇ ಮನೆ ಗುಪ್ತ ಶತ್ರುಗಳ ಮನೆ ಕೂಡ ಹೌದು. ಇವರು ಜನರ ಜೊತೆ ತುಂಬಾ ಬೆರೆತಾಗ ಬೇರೆಯವರ ನಕಾರಾತ್ಮಕ ಶಕ್ತಿಗಳು ಇವರನ್ನ ಸುಲಭವಾಗಿ ಆಕ್ರಮಿಸ್ತವೆ. ಹಾಗಾಗಿಯೇ ಇವರ ಆತ್ಮ ಸುರಕ್ಷತೆಗಾಗಿ ಪದೇ ಪದೇ ಏಕಾಂತಕ್ಕೆ ತಳ್ಳಲ್ಪಡುತ್ತೆ. ಮೀನರಾಶಿಯವರು ಕತ್ತಲ ಕೋಣೆಯಲ್ಲಿ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಒಂಟಿಯಾಗಿ ಕೂತಿರೋದನ್ನ ಯಾರಾದ್ರೂ ಸೋಮಾರಿತನ ಅಥವಾ ಜವಾಬ್ದಾರಿಯಿಂದ ಓಡಿ ಹೋಗ್ತಿದ್ದಾರೆ ಅಂತ ಅನ್ಕೊಂಡ್ರೆ ಅದು 100ಕ್ಕೆ 100 ತಪ್ಪು. ಕತ್ತಲಲ್ಲಿ ಕೂತ್ಕೊಳ್ಳೋದು ವಾಸ್ತವದಿಂದ ಓಡಿ ಹೋಗುವುದಲ್ಲ, ಬದಲಾಗಿ ಆ ಕತ್ತಲಲ್ಲಿ, ಆ ಆಳವಾದ ಮೌನದಲ್ಲಿ ಅವರ ಆತ್ಮ ಕಳೆದುಕೊಂಡ ಶಕ್ತಿಯನ್ನ ಮತ್ತೆ ಮರಳಿ ಪಡೆಯುವ ಒಂದು ದೈವಿಕ ತಪಸ್ಸು ಅದು. ಆ ಏಕಾಂತದ ಸಮಯದಲ್ಲಿಯೇ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ಸೃಷ್ಟಿಯಾಗ್ತಾರೆ. ಈಗ ಒಂದು ಕಠೋರವಾದ ಸತ್ಯದ ಬಗ್ಗೆ ಮಾತನಾಡೋಣ. ಹಿತಶತ್ರುಗರು ಮತ್ತು ಶನಿಯ ಪರೀಕ್ಷೆ.
ಮೀನರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುವ ಒಂದು ಘಟನೆಯನ್ನ ನೀವು ನೋಡಿರಬಹುದು. ಇವರು ಯಾರಿಗೂ ಒಬ್ಬರಿಗೆ ತಮ್ಮ ಎಲ್ಲಾ ರಹಸ್ಯಗಳನ್ನ ಹೇಳಿ ಆರ್ಥಿಕವಾಗಿ ಮಾನಸಿಕವಾಗಿ ತಮ್ಮ ಕೈಲಾದಷ್ಟೂ ಇಲ್ಲ ತಮ್ಮ ಮಿತಿ ಮೀರಿದ ಸಹಾಯ ಮಾಡ್ತಾರೆ. ಆದ್ರೆ ಕೊನೆಗೆ ಆ ವ್ಯಕ್ತಿ ಇವರ ಈ ಒಳ್ಳೆತನವನ್ನೇ ದೌರ್ಬಲ್ಯ ಅಂತ ಅನ್ಕೊಂಡು ಮೋಸ ಮಾಡ್ತಾನೆ. ಮೀನರಾಶಿಯವರ ಅತಿದೊಡ್ಡ ಸಮಸ್ಯೆ ಅಂದ್ರೆ ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಆದರೆ ಒಮ್ಮೆ ತಮಗೆ ಮೋಸ ಆಗಿದೆ, ದ್ರೋಹ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ಜಗಳ ಆಡೋಕ್ ಹೋಗಲ್ಲ. ಬದಲಾಗಿ ಆ ಸಂಬಂಧಗಳನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಇದೇ ನೋಡಿ ಶುದ್ಧ ಸ್ನೇಹಕ್ಕೂ ಮತ್ತು ನಂಬಿಕೆ ದ್ರೋಹದ ಕರಾಳ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಪ್ರಸ್ತುತ ಮೀನರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಒಂಟಿತನ, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡಕ್ಕೆ ಕೇವಲ ಅವರ ಸ್ವಭಾವ ಮಾತ್ರ ಕಾರಣ ಅಲ್ಲ. ಇಲ್ಲಿ ಶನಿದೇವನ ಪ್ರಭಾವ ತುಂಬಾ ದೊಡ್ಡದಿದೆ. ಹೌದು, ಅವರೀಗ ಜನ್ಮಶನಿಯ ಅತ್ಯಂತ ಕಠಿಣ ಹಂತದಲ್ಲಿದ್ದಾರೆ. ಶನಿ ಕೇವಲ ಶಿಕ್ಷೆ ಕೊಡುವನಲ್ಲ, ಅವನು ಕರ್ಮದ ನ್ಯಾಯಾಧೀಶ. ಇವರ ಜೀವನದಲ್ಲಿ ಯಾರು ಅಯೋಗ್ಯರು, ಯಾರು ದ್ರೋಹಿಗಳೋ ಅವರನ್ನೆಲ್ಲ ಕಸಗೂಡಿಸಿದ ಹಾಗೆ ಗೂಡಿಸಿ ಶನಿ ಇವರನ್ನ ಶುದ್ಧೀಕರಿಸುತ್ತಿದ್ದಾನೆ. ಈ ನಿದ್ದೆಯಿಲ್ಲದ ರಾತ್ರಿಗಳು, ಈ ಆತಂಕ ಇವೆಲ್ಲವೂ ಭವಿಷ್ಯದ ಬೃಹತ್ ಯಶಸ್ಸಿಗೆ ಇವರನ್ನ ಸಿದ್ಧಪಡಿಸುವ ಒಂದು ಪ್ರಬಲವಾದ ಪ್ರಕ್ರಿಯೆ ಅಷ್ಟೇ. ಇದಾದ ಮೇಲೆ ಬರೋದು ಇವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್: ಅತೀಂದ್ರಿಯ ಶಕ್ತಿ ಮತ್ತು ಆತ್ಮರಕ್ಷಣೆ. ಕೆಲವರು ಇವರನ್ನ ನೋಡಿ ಇವರು ತುಂಬಾ ಸಾಫ್ಟ್, ಯಾರಾದ್ರೂ ಇವರನ್ನ ಸುಲಭವಾಗಿ ತುಳಿದುಬಿಡಬಹುದು, ಯೂಸ್ ಮಾಡ್ಕೋಬಹುದು ಅಂತ ಅನ್ಕೊಳ್ತಾರ. ಆದ್ರೆ ಅವರಿಗೆ ಮೀನರಾಶಿಯವರ ಆ ಗುಪ್ತ ಶಕ್ತಿಯ ಅರಿವೇ ಇಲ್ಲ. ಇಡೀ 12 ರಾಶಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅತೀಂದ್ರಿಯ ಶಕ್ತಿ ಅಂದ್ರೆ ಇಂಟ್ಯೂಷನ್ ಪವರ್ ಇರೋದೇ ಮೀನರಾಶಿಯವರಿಗೆ. ಎಲ್ಲರಿಂದ ದೂರ ಹೋದಾಗ, ಒಂಟಿಯಾಗಿದ್ದಾಗ ಇವರ ಈ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತೆ. ಇವರಿಗೆ ಬರುವ ಕನಸುಗಳು ಸುಮ್ಮನೆ ಬರುವ ಕನಸುಗಳಲ್ಲ, ಅವು ಖಚಿತವಾದ ಭವಿಷ್ಯದ ಮುನ್ಸೂಚನೆಗಳು. ಏಕಾಂತದಲ್ಲಿ ಇವರು ನೇರವಾಗಿ ಬ್ರಹ್ಮಾಂಡದ ಜೊತೆ ಸಂಪರ್ಕ ಸಾಧಿಸ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ಮೀನರಾಶಿಯವರ ಈ ಅಗಾಧವಾದ ಗುಪ್ತಶಕ್ತಿ ಇವರ ಕಣ್ಣುಗಳಲ್ಲೇ ಇರುತ್ತೆ. ಹೌದು, ಇವರು ಜನರ ಆತ್ಮವನ್ನ, ಅವರ ಮನಸ್ಸಿನಲ್ಲಿರೋ ಅಸಲಿ ಉದ್ದೇಶಗಳನ್ನ ಕೇವಲ ಕಣ್ಣುಗಳಿಂದಲೇ ಓದಬಲ್ಲರು. ಇವರ ಆಡಳಿತ ಗ್ರಹ ಆದ ಗುರು ಇವರಿಗೆ ದೈವಿಕ ರಕ್ಷಣೆಯನ್ನ ಕೊಟ್ಟಿರ್ತಾನೆ. ಹಾಗಾಗಿ ಯಾರಿಂದಲೂ ಇವರನ್ನ ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟ ಬಂದ್ರೂ, ಬೆಂಕಿಯಲ್ಲಿ ಸುಟ್ಟು ಬೂದಿಯಾದ್ರೂ ಮತ್ತೆ ಅದೇ ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಈಗ ಒಂದು ಮಹಾತಿರುವು: 2026ರ ಸುವರ್ಣಯುಗದ ಆರಂಭ. ಈ ವರ್ಷವನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, 2026. ಈ ವರ್ಷದಲ್ಲಿ ಸಂಭವಿಸುವ ಆ ಬೃಹತ್ ಗುರುಗ್ರಹದ ಸಂಚಾರ ಮೀನರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಸುವರ್ಣ ಯುಗವನ್ನ ತರಲಿದೆ. ಇಷ್ಟು ದಿನ ಏಕಾಂತದಲ್ಲಿ ಅವರು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ದೊಡ್ಡ ಬೆಲೆ ಸಿಗುವ ಕಾಲ ಇದು. ಅವರು ಯಾರಿಂದ ದೂರ ಹೋದ್ರೋ, ಯಾರು ಇವರನ್ನ ನೋಡಿ ನಕ್ಕರೋ, ಅದೇ ಜನರು ಇವರ ಬೃಹತ್ ಯಶಸ್ಸನ್ನ ನೋಡಿ ಮರಳಿ ಬರಲು ಹಪಹಪಿಸ್ತಾರೆ. ಇವರ ಏಕಾಂತದ ತಪಸ್ಸಿಗೆ ಅಂತಿಮ ಜಯ ಸಿಗುವ ಅದ್ಭುತ ವರ್ಷ ಇದು. 2026ರ ನಂತರ ಇವರ ಜೀವನದಲ್ಲಿ ಎಂಥ ಅದ್ಭುತ ಬದಲಾವಣೆಗಳು ಕಾದಿವೆ ಗೊತ್ತಾ? ಗುರುವಿನ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಅಕ್ಷರಶಃ ರಾಜಯೋಗ ಶುರುವಾಗುತ್ತೆ. 2ನೇ ಮನೆಯ ಸಕ್ರಿಯತೆಯಿಂದ ಆರ್ಥಿಕ ಸ್ಥಿರತೆ ಮತ್ತು ಹಠಾತ್ ಧನಲಾಭ ಒದಗಿ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಕಠಿಣ ಪರೀಕ್ಷೆ ಮುಗಿದು ಎಲ್ಲಿಲ್ಲದ ಆಂತರಿಕ ಶಾಂತಿ ಸಿಗಲಿದೆ. ಇವರನ್ನು ನೋಡಿ ಹೀಯಾಳಿಸಿದವರೇ ಇವರ ಸಾಧನೆಯ ಮುಂದೆ ತಲೆ ಬಾಗ್ಬೇಕಾಗುತ್ತೆ. ಜೊತೆಗೆ ಇವರ ಈ ಆಳವಾದ ಸೂಕ್ಷ್ಮವಾದ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವ ಒಬ್ಬ ನಿಜವಾದ ಆತ್ಮಸಂಗಾತಿಯ ಆಗಮನವೂ ಇದೇ ಸುವರ್ಣ ಸಮಯದಲ್ಲಿ ಆಗಲಿದೆ. ಆದರೆ ಅಲ್ಲಿಯವರೆಗೆ ಈ ಕಠಿಣ ಸಮಯವನ್ನ ದಾಟುವುದು ಹೇಗೆ? ಮೀನರಾಶಿಯವರು ಪಾಲಿಸಬೇಕಾದ ಕೆಲವು ಪ್ರಬಲ ದೈವಿಕ ಪರಿಹಾರಗಳನ್ನ ನೋಡೋಣ. ಈ ಸುವರ್ಣ ಯುಗವನ್ನ ತಲುಪುವ ಮುನ್ನ ಪ್ರಸ್ತುತ ಇರುವ ಆತಂಕ ಮತ್ತು ಕಷ್ಟಗಳನ್ನ ಸುಲಭವಾಗಿ ದಾಟಲು ಮೀನರಾಶಿಯವರು ಈ ಕೆಲವು ಸರಳ ಆದ್ರ ಪ್ರಬಲವಾದ ದೈವಿಕ ಪರಿಹಾರಗಳನ್ನ ಪಾಲಿಸಬೇಕು. ಪ್ರತಿ ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ದೈಹಿಕವಾಗಿ ಕಷ್ಟಪಡುವ ಕಾರ್ಮಿಕರಿಗೆ ಸಹಾಯ ಮಾಡುವುದು ಇದು ಶನಿದೇವನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಇದರಿಂದ ದೋಷ ನಿವಾರಣೆ ಆಗುತ್ತೆ. ಹಾಗೆಯೇ ಗುರುವಾರ ವಿಷ್ಣು ಸಹಸ್ರನಾಮವನ್ನ ಕೇಳುವುದರಿಂದ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಮತ್ತು ಕೊನೆಯದಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷವಾದರೂ ಮೌನವಾಗಿ ಧ್ಯಾನ ಮಾಡಿ. ಇದರಿಂದ ನಿಮ್ಮ 12ನೇ ಮನೆಯ ಶಕ್ತಿ ಪಾಸಿಟಿವ್ ಆಗಿ ಬದಲಾಗುತ್ತೆ. ಹಾಗಾಗಿ ಮೀನರಾಶಿಯವರು ಅನುಭವಿಸುವ ಈ ಒಂಟಿತನ ಖಂಡಿತವಾಗಿಯೂ ಖಿನ್ನತೆಯಲ್ಲ ಅಥವಾ ಅದೊಂದು ಶಾಪವೂ ಅಲ್ಲ. ಮೀನರಾಶಿಯಲ್ಲಿ ಜನಿಸಿದ್ದಾರೆ ಅಂದ್ರೆ ಅವರು ಬ್ರಹ್ಮಾಂಡದಿಂದಲೇ ವಿಶೇಷವಾಗಿ ಆಯ್ಕೆಯಾದವರು ಅಂತ ಅರ್ಥ.
ಆಳವಾದ ಸಮುದ್ರದ ಕತ್ತಲಿಗೆ ಇಳಿದು ಜ್ಞಾನದ ಅಮೂಲ್ಯವಾದ ಮುತ್ತುಗಳನ್ನು ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರ ಮೇಲಿದೆ. ಇದು ಅವರನ್ನ ಮತ್ತಷ್ಟು ಶುದ್ಧೀಕರಿಸುವ ಒಂದು ದೈವಿಕ ವರ. ಇಷ್ಟು ದಿನ ಅವರು ಅನುಭವಿಸಿದ ಕಷ್ಟಗಳು ಅವರನ್ನ ಉಕ್ಕಿನಂತೆ ಗಟ್ಟಿಗೊಳಿಸಿವೆ. ಅವರು ಎಲ್ಲರಿಂದ ದೂರ ಹೋದದ್ದು ಎಲ್ಲವನ್ನೂ ಕಳೆದುಕೊಂಡು ನಾಶವಾಗಲು ಅಲ್ಲ, ಬದಲಾಗಿ ತಮ್ಮ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಮಹಾನ್ ವಿಜಯವನ್ನ ಸಾಧಿಸಲು. ಆ ಆಳವಾದ ಮೌನವೇ ಅವರ ಅತಿದೊಡ್ಡ ಶಸ್ತ್ರ. ಮೀನರಾಶಿಯವರು ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಅವರು ಹುಟ್ಟಿರೋದೇ ಉನ್ನತ ಸಾಧನೆಗಳಿಗಾಗಿ. ಇಷ್ಟು ದಿನದ ಆ ಕತ್ತಲೆಯನ್ನ ದಾಟಿ ಈಗ ಪರಮ ಬೆಳಕಿನ ಕಡೆಗೆ ವಿಜಯಶಾಲಿಯಾಗಿ ಹೆಜ್ಜೆ ಹಾಕುವ ಸಮಯ ಬಂದಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿರೋ ಮೀನರಾಶಿಯವರ ಜೀವನದಲ್ಲಿ ನಡೆದ ಇಂಥದೇ ಏಕಾಂತದ ನೋವಿನ ಘಟನೆಗಳನ್ನ ಕಮೆಂಟ್ ವಿಭಾಗದಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಿಮ್ಮ ಕಥೆ ಇನ್ನೊಬ್ಬರಿಗೆ ಖಂಡಿತ ಸ್ಫೂರ್ತಿಯಾಗಬಹುದು. ಇಂತಹ ಮತ್ತಷ್ಟು ಆಳವಾದ ಬ್ರಹ್ಮಾಂಡದ ರಹಸ್ಯಗಳನ್ನ, ಜೀವನದ ಸತ್ಯಗಳನ್ನ ತಿಳ್ಕೊಳ್ಳಕ್ಕೆ ನಮ್ಮ ಚಾನಲನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಬ್ರಹ್ಮಾಂಡದ ಆ ಅಗಾಧವಾದ ಶಕ್ತಿ ಸದಾ ನಿಮ್ಮ ಜೊತೆಗಿದೆ. ಈ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.